ಸಮಸ್ಯೆಗಳೇನಾಗಿದೆ ಅಂದರೆ, ಎಲ್ಲಿಯವರೆಗೆ ಈ ಸಮಸ್ಯೆಗಳಿಗೆ ಕಾನೂನಾತ್ಮಕವಾಗಿ ವೈಜ್ಞಾನಿಕವಾಗಿ ಆಡಳಿತ ವ್ಯವಸ್ಥೆಯಲ್ಲಿ ಪರಿಹಾರ ಸಿಗದಿರುವೋ ಅಲ್ಲಿವರೆಗೆ ಈ ಹೋರಾಟ ಜೀವಂತವಾಗಿರುತ್ತದೆ. ಅರಣ್ಯವಾಸಿಗಳ ಪರವಾಗಿ ನಾವು ಇರ್ತೇವೆ. ಅನಿವಾರ್ಯತೆ ಏನಾಗಿದೆ ಅಂದರೆ, ಇದು ಇಶ್ಯೂ ಬೇಜರ್ ಸಮಸ್ಯೆಗಳ ಹಿಂದೆ ನಾವು ಹೋಗ್ತಿದ್ದೇವೆ ಬಿಟ್ಟರೆ ಅಧಿಕಾರದಲ್ಲಿ ಯಾರಿದ್ದೇವೆ ಹೋಗ್ತಾ ಇಲ್ಲ. ನಮ್ಮ ಉದ್ದೇಶ ನೆವರ್ ಆ್ಯಂಡ್ ಆಗಬಾರ್ದು. ಅತಿ ತಕ್ಷಣದಲ್ಲಿ ಇದಕ್ಕೆ ಕಾನೂನಾತ್ಮಕ ಪರಿಹಾರ ಸಿಗಬೇಕು ಹೇಳೋದೇ ನಮ್ಮ ಉದ್ದೇಶ. ಇಲ್ಲಿ ಪಕ್ಷ ಮುಖ್ಯ ಅಲ್ಲ, ಸರ್ಕಾರ ಮುಖ್ಯ ಅಲ್ಲ, ವ್ಯಕ್ತಿ ಮುಖ್ಯ ಅಲ್ಲ. ಸಮಸ್ಯೆಗಳಾಗಿರೋದ್ರಿಂದ ಸಮಸ್ಯೆ ಹಿಂದೆ ಹೋಗ್ತಿರೋದ್ರಿಂದ ಯಾವ ಸರ್ಕಾರ ಬಂದಾಗೂ ನಾವು ಧ್ವನಿ ಎತ್ತಿದ್ದೇವೆ. ಪ್ರಶ್ನೆಗಲ್ಲ. ಈಗ ಕಾನೂನಾತ್ಮಕವಾಗಿ ಏನು ಹೇಗೆ ನಿಮಗೆ ಪರಿಹಾರ ಸಿಗ್ಬೋದು ಅಂದರೆ ಯಾವ ಸಮಸ್ಯೆಗೆ? ಕಸ್ತೂರಿ ರಂಗನ್ ಎರಡು. ಈಗ ವೈಜ್ಞಾನಿಕವಾಗಿ ನಾವು ಕೇಳ್ಕೊಳ್ತಿರೋದು, ಕಸ್ತೂರಿ ರಂಗನಿಗೆ ಸಂಬಂಧಪಟ್ಟಂತೆ ಹೊಸ ಕಾನೂನು ತರಬೇಕಂತಿಲ್ಲ. ರಾಜ್ಯ ಸರ್ಕಾರ ವೈಜ್ಞಾನಿಕವಾಗಿ ಕಾನೂನಾತ್ಮಕವಾಗಿ ಕೇರಳದಲ್ಲಿ ಯಾವ ರೀತಿಯಾಗಿ 80% ಸೂಕ್ಷ್ಮ ಪ್ರದೇಶ ಕಡಿಮೆ ಮಾಡಿದಾರೋ ಆ ಮಾದರಿಯಲ್ಲಿ ವೈಜ್ಞಾನಿಕವಾಗಿ ಕೇಂದ್ರ ಸರ್ಕಾರವನ್ನು ಆರ್ಗ್ಯುಮೆಂಟ್ ಮಾಡಬೇಕು. ಇದು ರಾಜ್ಯ ಸರ್ಕಾರ ಮಾಡಬೇಕಂತ ಕರ್ತವ್ಯ ಅಲ್ಲ. ಈಗ ಕೇರಳದಲ್ಲಿ ಆಗ್ತದೆ, ಇಲ್ಲೇ ಯಾಕೆ ಆಗೋದಿಲ್ಲ ಅಂತ? ಅಲ್ಲಿ ಆಡಳಿತ ವ್ಯವಸ್ಥೆಯು ಆ ರೀತಿ ವೈಜ್ಞಾನಿಕವಾಗಿ ವರದಿಯನ್ನು ಮಾಡಿದರು. ಕೇಂದ್ರ ಸರ್ಕಾರದ ಕಸ್ತೂರಂಗನ ವರದಿಗೆ ಪರ್ಯಾಯವಾಗಿ ವೈಜ್ಞಾನಿಕ ವರದಿಯನ್ನು ಸಲ್ಲಿಸಿದರು. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅದನ್ನು ತೀರ್ಮಾನಗಳನ್ನು ಮಾಡಿದರು. ಖಾಸಗಿ ಜಮೀನು ಮತ್ತು ಅರಣ್ಯ ಜಮೀನಲ್ಲಿ ಇರುವಂಥ ವ್ಯತ್ಯಾಸವನ್ನು ಪ್ರಮಾಣವನ್ನು ಸರ್ಕಾರ ಗಮನಕ್ಕೆ ತಂದಿದ್ದೇವೆ. ಇಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ, ಒಂದು ಗ್ರಾಮದಲ್ಲಿ 20% ಫಾರೆಸ್ಟ್ ಇದ್ರೂ ಸಹಿತ ಆ ಪ್ರದೇಶದಲ್ಲಿ ಸೂಕ್ಷ್ಮ ಪ್ರದೇಶ ಅಂತ ಆಗಿದೆ. ಇದನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಗಮನ ತರಬೇಕು. ಆ ಕೆಲಸ ಆಗ್ತಾ ಇಲ್ಲ. ಹಾಗೆ ನೇರವಾಗಿ ಹೇಳ್ಬೇಕಂತಂದರೆ, ಇಲ್ಲಿಯವರೆಗೆ ರಾಜ್ಯ ಸರ್ಕಾರದ ವೈಜ್ಞಾನಿಕ ತಕರಾರು ಆಕ್ಷೇಪ ಕೇಂದ್ರ ಸರ್ಕಾರ ಹೋಗದಿರುವುದರಿಂದ ಇದರಲ್ಲಿ ಯಾವುದೇ ರೀತಿ ಪರಿವರ್ತನೆ ಆಗಿಲ್ಲ. ಆ ಸರ್ಕಾರ ಈ ಸರ್ಕಾರ, ಆ ಪಕ್ಷ ಈ ಪಕ್ಷ ಅಂತ ಅಲ್ಲ. ನಾವು ಹೇಳ್ತಿರೋದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಕಸ್ತೂರಿ ರಂಗನದಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಸೇರಿಸಲಿಕ್ಕೆ ಅವೈಜ್ಞಾನಿಕ ವಿಧಿ ಹೇಳುವ ವಾದ ಕೇಂದ್ರ ಸರ್ಕಾರದ ಅರಣ್ಯ ಇಲಾಖೆಗೆ ಹೋಗದೇ ಇರೋದ್ರಿಂದ ಈ ಸಮಸ್ಯೆ ಹಾಗೆ ಜೀವಂತವಾಗಿದೆ. ಈಗ ಒಂದು ವೇಳೆ ಏನೂ ಮಾಡಿಲ್ಲ, ಇದೇ ಥರ ಮುಂದುವರಿಯಿತು, ಏನಾಗ್ಬೋದು? ಜನರಿಗೆ ಏನು ಸಮಸ್ಯೆ ಆಗ್ತದೆ? ಅಲ್ಲ, ಇದು ಸಾಮಾನ್ಯ ಒಬ್ಬ ರೈತನೂ ಸಹಿತ ತಾನು ಮಾಡಿದ ಕೃಷಿ ಚಟುವಟಿಕೆಯಲ್ಲಿ ಔಷಧವನ್ನು ಸಿಂಪಡಿಸುವಂಗಿಲ್ಲ, ನೀರು ಕಾಲುವೆಯನ್ನು ಮಾಡುವಂಗಿಲ್ಲ. ರಾತ್ರಿ ಆದ ಕೂಡಲೇ ಚಟುವಟಿಕೆಗಳು ನಿಶ್ಶಬ್ದಗೊಳಿಸಬೇಕಾಗ್ತದೆ, ಶಬ್ದ ಮಾಲಿನ್ಯ ಮಾಡಬೇಕಾಗ್ತದೆ. ನಾವು ದೊಡ್ಡ ದೊಡ್ಡ ಕಾರ್ಖಾನೆ ಕೇಳ್ತಾ ಇಲ್ಲ. ಸಾಮಾನ್ಯವಾಗಿ ಜನಜೀವನ ವ್ಯವಸ್ಥೆ ಇರುವಂಥ ರೀತಿಗಾಗಲಿ ಇನ್ನಿತರ ಯಾವ ಕಾಮಗಾರಿಗಳು ಸಹಿತ ಮಾಡಲಿಕ್ಕೆ ನಿರ್ಬಂಧವಾಗ್ತದೆ. ಹಾಗಾಗಿ ಇದು ಜನಸಾಮಾನ್ಯರ ಜೀವನಕ್ಕೆ ಮಾರಕವಾಗಿರೋದ್ರಿಂದ, ಇನ್ನೊಂದು ದೃಷ್ಟಿಯಲ್ಲಿ ಅಭಿವೃದ್ಧಿಗೂ ಮಾರಕವಾಗಿರೋದ್ರಿಂದ ಈಗಿನ ಜನಜೀವನ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಗಟ್ಟಿ ಧ್ವನಿಯನ್ನು ಈ ಕಾಡು ಪ್ರಾಣಿಗಳ ವಿಚಾರದಲ್ಲಿ ಅಥವಾ ಪರಿಸರದ ವಿಚಾರದಲ್ಲಿ ಮನುಷ್ಯರಿಗೆ ವಿರೋಧವಾಗಿರುವಂಥ ಈ ಕಾನೂನುಗಳು, ನಿಯಮಗಳು, ಇವುಗಳ ಬಗ್ಗೆ ಏನಂತೀರಿ? ಏನಾಗಿದೆ, ದೇಶದ ಇತಿಹಾಸವನ್ನು ನೋಡಿದಾಗ ವೈಲ್ಡ್ ಲೈಫ್ ಆ್ಯಕ್ಟ್ ಬಂದ ಮೇಲೆ ಅರಣ್ಯಗಳ ಸಾವುಗಳು ಜಾಸ್ತಿ ಆಗ್ತಾ ಇದೆ. ಅರಣ್ಯವನ್ನು ರಕ್ಷಣೆ ಮಾಡಬೇಕಂತ ಅರಣ್ಯ ಸಂರಕ್ಷಣಾ ಕಾಯ್ದೆ ಬಂದ ಮೇಲೆ ಅರಣ್ಯ ಅತಿಕ್ರಮಣ ಜಾಸ್ತಿ ಆಗ್ತಿದೆ. ಆಡಳಿತ ವ್ಯವಸ್ಥೆಯಲ್ಲಿ ಎಲ್ಲಿ ಪರಿವರ್ತನೆ ಆಗುವುದಿಲ್ವೋ ಅಲ್ಲಿವರೆಗೆ ಕಾನೂನು ತರುವುದರಿಂದಲೇ ಪರಿವರ್ತನೆ ಆಗುವುದು ಸುಳ್ಳು. ಇವತ್ತು 1980ರಲ್ಲಿ ಅರಣ್ಯ ಸಂರಕ್ಷಣಾ ಕಾಯ್ದೆ ಬಂದಾಗ ಜಿಲ್ಲೆಯಲ್ಲಿ 35,000 ಅರಣ್ಯವಾಸಿಗಳಿದ್ದರು. ಇವತ್ತು ಅರಣ್ಯ ಕಾಯ್ದೆಯಲ್ಲಿ 84,000 ಕುಟುಂಬಗಳು ಅರ್ಜಿಯನ್ನು ಹಾಕಿದ್ದಾರೆ. ಅಂದರೆ ಏನಾಯಿತು? ಕಾನೂನು ನಿಯಂತ್ರಣ ಮಾಡಲಿಕ್ಕಾಗ್ತಿಲ್ಲ. ಆಡಳಿತ ವ್ಯವಸ್ಥೆ ಜನಸಾಮಾನ್ಯರ ಮನಸ್ಥಿತಿಯನ್ನು ಪರಿವರ್ತನೆ ಕ್ರಮ ಆಗಬೇಕು. ಈ ದಿಶೆಯಲ್ಲಿ ಆಡಳಿತ ಸರ್ಕಾರ ಜನಪ್ರತಿನಿಧಿಗಳು ಕಟ್ಟುನಿಟ್ಟಿನ ತೀರ್ಮಾನ ತಗೊಳ್ಳದೇ ಇರುವುದರಿಂದ ಈ ಸಮಸ್ಯೆಗಳು ದಿನದಿಂದ